ಆಮೇಲೆ ಕುಮಾರಸ್ವಾಮಿ ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಲ್ಲಿಗೆ ಬಂದಿಲ್ಲ, ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ. ಅದು ಹೆಂಗೆ, ಅದು ಯಾರು ಅವ್ರಿಗೆ ರಿಸರ್ಚು ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಗಂಟ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಈ ರಾಜ್ಯಕ್ಕೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೋ ಒಬ್ಬ ಕೇಂದ್ರ ಸಚಿವರಾಗಿ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಬಹುಶಃ ಇನ್ನೇನಾದ್ರು ಅವರು ರಿಸರ್ಚ್ ಇತ್ತು ಅಂದ್ರೆ ಪೇಪರ್ಗಳು ನೀವು ಕೇಳಬೇಕಾಗ್ತದೆ, ಎಲ್ಲಿದೆ, ಎಲ್ಲಪ್ಪ, ಯಾರು ಹೇಳಿದ್ರು, ಏನು, ಎಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ತಾವೇನಾದ್ರು ಕೇಳಿದ್ರೆ ನಮಗೂ ತಿಳ್ಕೊಳಕ್ಕೆ. ಭೂಮಿ ಒಳಗಡೆ ಆ ಉದ್ದದ ಮೇಲೆ ತಿರ್ಗಾ ತೆಗೆದುಬಿಟ್ಟು ಏನಾದ್ರು ತಿರ್ಗಾ ಇನ್ನೊಂದು ಪೋಸ್ಟ್ ಮಾರ್ಟಮ್ ನಡೀತಾ, ಇಲ್ಲ ಮುಂಚಿತವಾಗಿ ಏನಾದ್ರು ಒಂದು ನಡೆದಿತ್ತಾ ಏನು, ಇಲ್ಲ ಅವ್ರ್ಯಾರು ಬೇಕಾದ್ರು ಡಾಕ್ಟರ್ಗಳು ಕಳಿಸಿಬಿಟ್ಟು ಮಾಡಿಸಿದ್ರ, ಇಲ್ಲ ಸರ್ಕಾರನೇ ಮಾಡಿಸ್ತಾ, ಇದೆಲ್ಲ ಕೂಡ ನಮ್ಮ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಕೂಡ ಇದು ಅವಶ್ಯಕತೆ ಇದೆ. ಈ ರೀತಿ ಸರ್ಕಾರದ ಮೇಲೆ ಏನಾದ್ರು ಮಾಡಿ ಮಾಡಿದಂತ ತಪ್ಪು, ಬ್ಯಾನರ್ ಹರಿಸಕ್ ಪ್ರಯತ್ನ ಮಾಡೋ ತಪ್ಪು ಅನ್ನೋದನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಬಂದು ಸ್ಟೇಟ್ಮೆಂಟ್ ಪಾಪ ತಪ್ಪಾಡ್ಲಿ, ತಪ್ಪೇನಿಲ್ಲ. ಒಬ್ರು ಏನೇ ಎಷ್ಟು ಲವಲವಿಕೆ ಇದ್ರು, ಎಷ್ಟು ಯಾವ ರೀತಿ ನಡೀತು, ಶ್ರೀರಾಮುಲುಗೂ ಜನಾರ್ದನ್ ರೆಡ್ಡಿಗೂ ಏನ್ ನಡೀತು, ಕುಮಾರಸ್ವಾಮಿಗೂ ಜನಾರ್ದನ್ ರೆಡ್ಡಿಗೂ ಏನಿತ್ತು, ನಮಗೂ ಶ್ರೀರಾಮುಲುಗೂ ಏನ್ ನಡೀತು, ನಮಗೂ ಕುಮಾರಸ್ವಾಮಿಗೆ ಏನ್ ನಡೀತು, ಅದೆಲ್ಲ ಒಂದ್ ಕಡೆ ಸೈಡ್ ಇಡೋಣ. ಅದು ಏನ್ ಬೇಕಾದ್ರೂ ಅವ್ರ ಜೊತೆಗೆ ಇಟ್ಕೊಳ್ಳಿ, ಏನ್ ಬಾಂಧವ್ಯ ಒಟ್ಟಾಗಿ ಇಟ್ಕೊಳ್ಳಿ, ನಮ್ಗೇನ್ ಬೇಡ ಅಂತ ನಾವೇನ್ ಹೇಳುದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಸಾರ್ವಜನಿಕರಿಗೆ ಈ ತಪ್ಪು ಮಾಹಿತಿಯನ್ನ ನಿಮ್ಮ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮ್ಮ ಘನತೆ ಕೂಡ ಬಹಳ ಗೌರವಕ್ಕೆ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ನಾನು ಎಲ್ಲ ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ನಾನು ಅಧಿಕಾರಿಗಳ ತೆಗೆದುಕೊಂಡಿದ್ದೇನೆ. ಬೆಂಗಳೂರು ಹಾಸ್ಪಿಟಲ್ ಇಂದನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೇನೆ. ಇಲ್ಲೂ ಕೂಡ ಯಾರು ಏನೇ ಸ್ಟೇಟ್ಮೆಂಟು, ಶ್ರೀರಾಮುಲು ಮಾಡಿದಂತ ಸ್ಟೇಟ್ಮೆಂಟ್ ಏನಿದೆ, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೆ ಹೆಂಗ್ ಬಂತು ಅಕಸ್ಮಾತ್ ಅದು ಯಾವ್ದು ತೋರಿಸ್ತಾ ಇರಲಿಲ್ಲ ಟಿವಿಗೆ, ಸ್ಪಾಟ್ ಅವ್ರ ಮನೆ ಒಳಗಡೆ ಕೊಳೆದಿದ್ರೆ, ಅವ್ರನ್ನ ಕೊಲ್ಲಕ್ ಬಂದಿದ್ರೆ ಅದನ್ನ ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ ನ ಮಾಜರ್ ಮಾಡಿಸ್ತಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನ ಇಡ್ತಾ ಇದ್ರು? ಯಾವ ಪಾರ್ಟ್ಗೆ, ನಿಮ್ ಪಾರ್ಟ್ಗೆ ಆ ಬುಲೆಟ್ ಬಂದ್ ಬಿದ್ದಿತ್ತು? ತಲೆಗೆ ಬಿದ್ದಿತ್ತ, ಮೈಕ್ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನ. ಎಲ್ಲಿ ಮಾಡಿಲ್ಲ ನನ್ಗೆ ಗೊತ್ತಿಲ್ಲ, ಅದು ನನ್ಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಆ ಬುಲೆಟ್ ಎಲ್ಲಿತ್ತು ಅದನ್ನ ತೋರಿಸ್ತಾ ಇರಲಿಲ್ಲ. ಹೊರಗಡೆ ಬಿದ್ದಿತ್ತು, ಮನೆಗೇನು ಬಿದ್ದಿರ್ಲಿಲ್ವಲ್ಲ? ಬಂದಿತ್ತು, ಅದೆಲ್ಲ ತೋರಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗಿಂತ ಅದು ಅವ್ರಿಗೆ ತಲೆಗೆ, ಮೈಗೆ, ಭೂಮಿಗೆ ಒಳಗಡೆ ಟೀಚರ್ ತೆಗೆದಿಲ್ಲ. ಗೊತ್ತಿಲ್ಲ ನನಗೆ. ಅವ್ರು ಹೇಳೋದು ನನ್ಗಿರ್ಲಿ ಬರಲ್ಲ. ಎನಿವೆ, ಈ ರೀತಿ ಎಲ್ಲ ತಪ್ಪು ಮಾಹಿತಿಯನ್ನ ಕಳಿಸುವಂತದ್ದು ಸರಿ ಇಲ್ಲ ಅಂತ ಹೇಳಿ ನಾನು ಭಾವಿಸಿದೆ. ಅವ್ರು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡಕ್ ತಯಾರಿಲ್ಲ, ನನಗೆ ಅವಶ್ಯಕತೆ ಇರಲಿಲ್ಲ. ಬಟ್ ಸಾರ್ವಜನಿಕರಿಗೆ ಏನ್ ವಿಚಾರ ಏನಿದೆ, ನಮ್ಮ ಅವರ ಊರಿನ ಗೌರವನ್ನ ಕಾಪಾಡಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಕ್ಷೇಮ, ನಮಗೂ ಕ್ಷೇಮ, ರಾಜ್ಯಕ್ಕೂ ಕ್ಷೇಮ, ಬಳ್ಳಾರಿಗೂ ಕ್ಷೇಮ. ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮಾಧ್ಯಮದ ಮುಖಾಂತರ ನಾನು ನಮ್ಮೆಲ್ಲ ನಾಯಕರ ಮಧ್ಯದಲ್ಲೇ ನಾನು ಮಾತಾಡ್ತಾ ಇದ್ದೇನೆ. ನಮ್ಗೆ ಶಾಂತಿ ಬಳ್ಳಾರಿ ಬೇಕು. ಏನು ಸುಮಾರು 8 ವರ್ಷದಿಂದ ಈ ಬಳ್ಳಾರಿಲಿ ಒಂದು ಶಾಂತಿಯಿಂದ ಜನ
ಉದ್ಯೋಗಗಳು ಇಲ್ಲದೆ ಹೋದ್ರು ಕೂಡ, ಲಾರಿಗಳನ್ನ ಮಾರ್ಕೊಂಡಿದ್ರು ಕೂಡ, ಆಸ್ತಿಗಳನ್ನ ಮಾರ್ಕೊಂಡಿದ್ರು ಕೂಡ ಜನ ನೆಮ್ಮದಿಯಾಗಿದ್ದಾರೆ. ಆ ಶಾಂತಿನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ.